ಹೆಬ್ಬಳ್ಳಿ ಗ್ರಾಮೀಣ ಭಾಗದ ಪ್ರತಿಯೊಬ್ಬ ಅರ್ಹ ನಾಗರಿಕನಿಗೂ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ಲಾಭ ತಲುಪಿಸುವುದೇ ಮೊದಲ ಆದ್ಯತೆ ಎಂದು ಧಾರವಾಡ ತಾಲೂಕು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಅರವಿಂದ ಏಗನಗೌಡರ ಹೇಳಿದರು. ಹೆಬ್ಬಳ್ಳಿ ಕನಕೂರು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಆಯೋಜಿಸಿದ್ದ ಮನೆ ಬಾಗಿಲಿಗೆ ಗ್ಯಾರಂಟಿ ಯೋಜನೆಗಳ ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಗೃಹಲಕ್ಷ್ಮಿ ಯೋಜನೆಯಡಿ 6 ಗ್ರಾಮಗಳ 4788 ಮಹಿಳೆಯರ ಖಾತೆಗೆ ಈಗಾಗಲೇ 22 ಕೋಟಿ 2 ಲಕ್ಷ ರೂಪಾಯಿ ನೇರ ಜಮೆಯಾಗಿದೆ ಎಂದರು. ಹೆಬ್ಬಳ್ಳಿ ಒಳಗೆ ಇಂಪ್ಲಿಮೆಂಟ್ ಆಗೈತಿ, ಅದಕ್ಕೆ 50% ಅವರು ಅದರ ಅವರಿಗೆ ಈ ವೇದಿಕೆ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಅವರಿಗೆ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯ ಮಾನ್ಯರೇ, ಗ್ರಾಮ ಪಂಚಾಯತಿಯ ಸದಸ್ಯರೇ, ಸದಸ್ಯನಿಯರೇ ಹಾಗೂ ಗ್ಯಾರಂಟಿ ಯೋಜನೆಯ ಸದಸ್ಯರುಗಳೇ, ಪಂಚ ಗ್ಯಾರಂಟಿ ಯೋಜನೆಗೆ ಸಂಬಂಧಪಟ್ಟಂತ 5 ಇಲಾಖಾ ಅಧಿಕಾರಿಗಳೇ ಹಾಗೂ ತಮ್ಮ ಸಮಸ್ಯೆಗಳನ್ನು ಹೇಳಲಿಕ್ಕೆ ಬಂದಂತ ತಾಯಂದಿರೇ, ಗಂಡ್ಮಕ್ಳಿಗೆ ಒಂದು ಏನು ತಿಳಿಯಾಗೈತೆ ಅಂದ್ರೆ ಮೀಟಿಂಗ್ ಕರ್ಕೊಳ್ಳಿ ಗಂಡ್ಮಕ್ಳು ಬರೋದಿಲ್ಲ. ಹೋಗ್ತವ ಅವರೇ 2000 ತಗೊಳತ್ತಾರ, ನಮ್ದೇ ತಲೆ ಕೆಲಸ ಅಂತ. ಹೌದ್ರಿ, ಅವ್ರಿಗೆ ಗೊತ್ತಿಲ್ಲ ಅವ್ರ ಕಿಸೆನಾಗ ರೊಕ್ಕ ಅವ್ರ ಕಿಸೆನಾಗ ಉಳಿಯಾಕತ್ತವ ಅಂತೇಳಿ. ಮೊದಲಾಗಿದ್ರೆ ಎಲ್ಲಾರ ಊರಿಗೆ ಹೋಗ್ಬೇಕಂದ್ರೆ ಒಂದು 200 ರೂಪಾಯಿ ತಂದು ಬಸ್ಸಿಗೆ ಹೋಗಿ ಬರ್ಬೇಕ, ತವ್ರ ಮನೆಗೆ ಹೊಂಟೇನೆ, ತವ್ರ ಮನೆಗೆ ತಿನ್ನಾಕ ಏನು ಸ್ವೀಟ್ ಹೋಗ್ತೇನೆ ಅಂತೇಳಿ ಅವ್ರ ಕಡೆನೇ ಇಸ್ಕೊತಿದ್ರಿಲ್ಲ. ಮತ್ತೆ ಇಸ್ಕೊಂಡಿದ್ದವ್ರು ಯಾರಾದ್ರೂ ಕೈ ಹೇಳ್ರಿ, ಎಲ್ಲಾರು ಇಸ್ಕೊತಿದ್ರಿ. ಯಾಕಂದ್ರೆ ಗಂಡ ದುಡಿಬೇಕಾಗಿತ್ತು. ನೀವು ಮುಂಜಾನಿಂದ ಸಂಜೆ ಮಠ ಅಡಿಗೆ ಮನೆ ಒಳಗೆ ಕೆಲಸ ಮಾಡಿ ಮಕ್ಕಳು ಮರಿ ಜೋಪಾನ ಮಾಡೋದು, ಅತ್ತಿ ಮಾವ ಎಲ್ಲಾರನ್ನೂ ಜೋಪಾನ ಮಾಡುವಂತ ಕೆಲಸ ನಿಮ್ದು. ಗಂಡ ಮಕ್ಕಳಿಗೆ ಏನಿತ್ತಂದ್ರೆ ನಾನು ದುಡ್ಡು ಹಾಕಿದಾಗ ಹಾಕಿದಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು, ಸೊಕ್ಕು ಬಂದಿತ್ತು ಗಂಡ ಮಕ್ಕಳಿಗೆ. ನಿಜ ಹೇಳ್ಬೇಕಂದ್ರೆ ನಾ ಕೊಟ್ಟಾಗ ಹೋಗ್ಬೇಕಲ್ಲ, ತವ್ರ ಮನೆಗೆ ಹಗಲೆಲ್ಲ ನೀವು ಹೊಂಟ್ರೆ ಅಂದ್ರೆ ನನ್ನ ಕಡೆ ರೊಕ್ಕಿಲ್ಲ, ಪಗಾರ ಬಂದಿಲ್ಲ, ಹಿಂಗ್ ಮಾಡ್ತಿದ್ರು. ಈಗೇನಾಗೈತೆ ಅಂದ್ರೆ ಅವರ ಊರಿಗೆ ಹೋಗ್ಬೇಕಂದ್ರೆ 100 ರೂಪಾಯಿ ಇರ್ತಾ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದ. ಇದು ನಿಜವಾಗ್ಲೂ ಸರ್ಕಾರ ವಿಚಾರ ಮಾಡಿತ್ತು. ಗೃಹಲಕ್ಷ್ಮಿ ಯೋಜನೆ, ಈ ಗೃಹಲಕ್ಷ್ಮಿ ಅಂದ್ರೆ ಮನೆಯ ಲಕ್ಷ್ಮಿ, ಮನೆಯ ಲಕ್ಷ್ಮಿಗಳು ನೀವೆಲ್ಲರೂ ಕುಂತಂತವರು, ಗೃಹಲಕ್ಷ್ಮಿ ಯೋಜನೆ ಒಳಗೆ ಒಳಪಟ್ಟವರು ನೀವೆಲ್ಲರೂ ನಿಮ್ಮ ಮನೆಯ ದೇವತೆಗಳು, ಲಕ್ಷ್ಮಿಗಳು ಇದ್ದಂಗೆ. ಆ ಕಾರಣಕ್ಕೆ ರಾಜ್ಯ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯನವರು ಇರ್ಬೋದು, ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು, ವಿಚಾರ ಮಾಡಿ ಹೆಣ್ಣು ಮಕ್ಕಳಿಗೆ ಕೊಟ್ರೆ ಆ ದುಡ್ಡು ಸರಿಯಾಗಿ ಉಪಯೋಗ ಆಗ್ತದೆ, ಗಂಡು ಮಕ್ಕಳಿಗೆ ಕೊಟ್ರೆ ಅದರ 90% ಹೋಗ್ಬಿಡ್ತೈತೆ ಅನ್ನೋದು ವಿಚಾರ ಮಾಡಿ ಹೆಣ್ಣು ಮಕ್ಕಳಾದ್ರೆ ಬಚ್ಚೆ ಮಾಡಿ ಇಟ್ಕೊತಾರ. ಮನೆಗೆ ಮಗಳು ಬಂದಾನು, ಮಗ ಬಂದಾನು, ಎಲ್ಲೇ ಸಾಲಿ ಕಲಿಯಕ್ಕೆ ಹೋಗ್ಬೇಕಂದ್ರೆ ಅವ ಬಂದ 100-200 ರೂಪಾಯಿ ತಗೋಪ ಇಟ್ಕೋ ಖರ್ಚಿಗೆ ಕೊಡುವಂತ ಶಕ್ತಿಯನ್ನು ಕೊಟ್ಟದ್ದು ಈ ಕಾಂಗ್ರೆಸ್ ಸರ್ಕಾರ. ಇಲ್ಲಿ ಯಾವುದ ಜಾತಿ ಭೇದ ಮಾಡಿಲ್ಲ, ಪಕ್ಷ ಭೇದ ಮಾಡಿಲ್ಲ, ಎಲ್ಲ ತಾಯಂದಿರಿಗೆ ಮುಟ್ಟಿಸುವಂತ ಕೆಲಸವನ್ನ ಯಾವ್ದಾದ್ರು ಸರ್ಕಾರ ಮಾಡಿದ್ರೆ ಅದು ರಾಜ್ಯ ಕಾಂಗ್ರೆಸ್ ಸರ್ಕಾರ. ಇವತ್ತು ನಾವು ಸಾಮಾನ್ಯ ವಿನಯ್ ಕುಲಕರ್ಣಿ ಅವರ ನೇತೃತ್ವದಲ್ಲಿ ನಾವು ಈ ಸಭೆಯನ್ನ ಮಾಡಬೇಕಾಗಿತ್ತು. ಅನಿವಾರ್ಯ ಕಾರಣದಿಂದ ಅವರಲ್ಲಿ ನಮ್ಮ ಮಧ್ಯೆ ಉಪಸ್ಥಿತಿ ಇಲ್ಲ. ಅವರ ಒಂದು ಕೊರತೆ ಏನಂದ್ರೆ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಲಿಕ್ಕೆ ಸರಿಯಾಗಿ ಜನರಿಗೆ ತಲುಪತಕ್ಕೋ ಇಲ್ಲೋ ಅನ್ನೋದು ನೋಡಾಕ ನಮ್ಮನ್ನೆಲ್ಲ ಕರೆದು ನಮ್ಮನ್ನ ಒಂದು ಕಮಿಟಿ ಮಾಡಿ ನನ್ನನ್ನು ಅದರ ಅಧ್ಯಕ್ಷ ಮಾಡಿ ನೀವೆಲ್ಲರೂ ಜನರ ಬಳಿಗೆ ಹೋಗಿ ಅವ್ರ ಸಮಸ್ಯೆ ಏನದವ ಅದನ್ನು ಕ್ಲಿಯರ್ ಮಾಡಿಪ್ಪ ಅಂತ ಹೇಳಿ. ಪ್ರತಿ ಬಾರಿ ನಾವು ಬೆಂಗಳೂರಿಗೆ ಹೋದಾಗ ಕೇಳೋದು ಒಂದೇ, ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಕರೆಕ್ಟ್ ನಡೆದಿಲ್ಲ ಅಂತ. ಅಂದ್ರೆ ಅಲ್ಲಿಂದ್ರೂ ಕೂಡ ಅವರು ತಾಯಂದಿರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡಿದ್ದಾರೆ. ಅವರ ಕಾಳಜಿಗೆ ಈ ವೇದಿಕೆ ಮುಖಾಂತರ ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಇಲ್ಲಿವರೆಗೆ ನಿಮ್ಮೂರಿಗೆ ರಾಜ್ಯ ಸರ್ಕಾರ ಕೊಟ್ಟಂತ ದುಡ್ಡು 13,99,32,000 ರೂಪಾಯಿ ಬರೀ ಈ ಗ್ರಾಮಕ್ಕೆ ಕೊಟ್ಟೆ ಸರ್ಕಾರ. ನಮಗೆಲ್ಲ ಅಂದಾಜಿಲ್ಲ, ನನಗೆ ಬರೀ 2,000 ರೂಪಾಯಿ ಬರ್ತದೆ ನಾವು ವಿಚಾರ ಮಾಡ್ತೇವೆ. ಇವತ್ತಿನವರೆಗೆ ಸರ್ಕಾರ ಕೊಟ್ಟಂತ ದುಡ್ಡು 13
1,99,32,000 ರೂಪಾಯಿಯನ್ನ 23 ತಿಂಗಳ ಬರೀ ನಿಮ್ಮ ಊರಿಗೆ ಅಷ್ಟೇ ಕೊಟ್ಟಿದ್ದೆ. ನಾವು ಹೆಮ್ಮೆ ಪಡ್ಬೇಕಲ್ಲ, ಇಷ್ಟು ದುಡ್ಡು ಒಂದೇ ಊರಿಗೆ ಕೊಟ್ಟಿದ್ರೆ ನಾವು ಹೆಮ್ಮೆ ಪಡ್ಬೇಕಲ್ಲ. ಈಗ ತಾಯಿ ಹೇಳಿದ್ರೆ ಯಾರು ಉಳಿಸಿಕೆ ಅಂತ ತಮ್ಮ ಜೀವನದ ಪಾವನ ಮಾಡ್ಕೊಂಡ್ರು, ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡ್ರು, ಅದನ್ನ ನಾವು ಹೆಮ್ಮೆ ಪಡ್ಬೇಕು. ಅವ್ರು ನೋಡಿ ನಾವು ಏನಾರ ಉದ್ಯೋಗ ಮಾಡ್ಬೇಕು, ಇನ್ನೊಬ್ಬರ ಕಡೆ ಹೋಗಿ ಕೈ ಚಾಚೋದು ಬೇಡ, ಮನ್ಯಾಗ ಹಿರಿಯರ ಕೈ ಚಾಚೋದು ಬೇಡ, ಮಕ್ಕಳ ಕಡೆ ಕೈ ಚಾಚೋದು ಬೇಡ. ನಿಮ್ಮ ದುಡ್ಡಿನೊಳಗೆ ನೀವ ಸಹಕಾರ ಮಾಡುವಂತ ಕೆಲಸವನ್ನು ನೀವು ಸಾಕಷ್ಟು ಜನ ಮಾಡ್ತೀರಿ. ಒಂದಷ್ಟು ಮಂದಿ ಹೇಳ್ಕೊಳಕತ್ತಿಲ್ಲ, ಒಂದಷ್ಟು ಜನ ಹೇಳ್ಕೊತಾರೆ. ಗ್ರಾಮವಾರು ಗೃಹಲಕ್ಷ್ಮಿ ಯೋಜನೆಯ ಸಂಕ್ಷಿಪ್ತ ಅಂಕಿಅಂಶ 23 ಕಂತುಗಳು. ಗ್ರಾಮ್ ಜಮೆಯಾದ ಮೊತ್ತ ಕೋಟಿಗಳಲ್ಲಿ. ಹೆಬ್ಬಳ್ಳಿ 13,99,00,000. ಕವಲಗೇರಿ 2,44,00,000. ವನಹಳ್ಳಿ 1,95,00,000. ಚಂದನಮಟ್ಟಿ 1,45,00,000. ತಲವಾಯಿ 1,37,00,000. ಕನಕೂರು 1,33,00,000. ತಾಂತ್ರಿಕ ದೋಷಗಳಿಗೆ ಸ್ಥಳದಲ್ಲೇ ಪರಿಹಾರ. ಗೃಹಜ್ಯೋತಿ ಮೂಲಕ ಶೂನ್ಯ ವಿದ್ಯುತ್ ಬಿಲ್, ಶಕ್ತಿ ಯೋಜನೆಯಿಂದ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ, ಅನ್ನಭಾಗ್ಯದಿಂದ ನಗದು ಸಹಾಯ ಹಾಗೂ ಯುವ ನಿಧಿಯಿಂದ ನಿರುದ್ಯೋಗಿ ಯುವಕರಿಗೆ ಆರ್ಥಿಕ ಬೆಂಬಲ ದೊರೆಯುತ್ತಿದೆ ಎಂದು ತಿಳಿಸಿದರು. ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಾಹಕ ಅಧಿಕಾರಿ ಗಂಗಾಧರ ಕಂದಕೂರ ಅವರು ಇಕೆವೈಸಿ ಹಾಗೂ ಬ್ಯಾಂಕ್ ಜೋಡಣೆ ಸಮಸ್ಯೆಗಳನ್ನು ಶಿಬಿರದಲ್ಲೇ ಪರಿಹರಿಸಲಾಗುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ಹೆಬ್ಬಳ್ಳಿ ತಾಲೂಕು ಪಂಚಾಯಿತಿಯ ಅಧ್ಯಕ್ಷ ವಿಠ್ಠಲ ಭೋವಿ, ಕನಕೂರು ತಾಲೂಕು ಪಂಚಾಯಿತಿಯ ಅಧ್ಯಕ್ಷ ರಾಜು ಹುಡೆದ, ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಚನ್ನಬಸಪ್ಪ ಮಟ್ಟಿ ಹಾಗೂ ಅನುಷ್ಠಾನ ಸಮಿತಿ ಸದಸ್ಯರಾದ ಚಂದ್ರಶೇಖರ ಕದಂ, ಕಲಾವತಿ ಭೀಮಕ್ಕನವರ, ಮಿಲಿಂದ ಇಚಂಗಿ, ಕಾರ್ತೀಕ ಗೋಕಾಕ, ಮಂಜು ಉಡಕೇರಿ, ಪರಮೇಶ್ವರ ಕಾಲೆ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಅಧಿಕಾರಿಗಳು ಉಪಸ್ಥಿತರಿದ್ದರು. ಯೋಜನೆಗಳ ಲಾಭ ಪಡೆಯಲು ಬಾಕಿ ಇರುವವರು ತಕ್ಷಣವೇ ಅಗತ್ಯ ದಾಖಲೆಗಳೊಂದಿಗೆ ಗ್ರಾಮ 1 ಕೇಂದ್ರಕ್ಕೆ ಭೇಟಿ ನೀಡಲು ಕೋರಲಾಯಿತು.